ಹಲೋ ಚಾಂಪಿಯನ್ಸ್, ಎಲ್ಲರೂ ಸಗದಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಲುಕ್ಕಿಂಗ್ ಅಟ್ ಸಾಲ್ಟ್. ಹೇಳ್ತಾರಲ್ಲ, ಉಪ್ಪು ತಿಂದವ ನೀರು ಕುಡಿಲೇಬೇಕು ಅಂತ. ಸೊ ಹಾಗೆ ಸಾಲ್ಟ್ ಅಂದಿದ ತಕ್ಷಣ ನಿಮಗೆ ನೀವೇನು ಕಾಮನ್ ಸಾಲ್ಟ್ ಯೂಸ್ ಮಾಡ್ತೀರೋ ಅದೊಂದೇ ಸಾಲ್ಟ್ ಅಲ್ಲ. ನ್ಯೂಟ್ರಲೈಸೇಷನ್ ರಿಯಾಕ್ಷನಲ್ಲಿ ನೋಡಿದ್ದೀವಿ, ಏನು ಆ್ಯಸಿಡ್ ಪ್ಲಸ್ ಬೇಸ್ ರಿಯಾಕ್ಟ್ ಆದಾಗ ಏನು ಬರುತ್ತೆ, ಸಾಲ್ಟು ವಾಟರ್ ಬರುತ್ತೆ. ಸೊ ಸಾಲ್ಟ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ NaCl. ಸೊ ದೇರ್ ಆರ್ ಅದರ್ ಕೈಂಡ್ ಆಫ್ ಸಾಲ್ಟ್ಸ್ ಆಲ್ಸೋ. ಸೊ ಯಾವ ಥರ ಸಾಲ್ಟ್ಸು, ಅಸಿಡಿಕೋ, ಬೇಸಿಕ್ಕೋ, ನ್ಯೂಟ್ರಲ್ಲು, ಸೊ ಅದ್ರದ್ದು pH ಏನಿರುತ್ತೆ, pH ಸಾಲ್ಟ್ ಅಂದಿದ ತಕ್ಷಣ 7 ಇರಬೇಕು ಅಂತಲೂ ಅಲ್ಲ. ಸೊ ಅದೆಲ್ಲ ನೋಡೋಣ, ಡಿಸ್ಕಸ್ ಮಾಡೋಣ. ಸೊ ಸಾಲ್ಟ್ಸ್ ಯಾಕೆ ಇಂಪಾರ್ಟೆಂಟು, ಸೊ ಈ ಸಾಲ್ಟೂ ಇಂಪಾರ್ಟೆಂಟೇ. ಸೊ ಇದರಿಂದ ಬೇರೆ ಬೇರೆ ಏನೇನು ಪ್ರಾಡಕ್ಟ್ಸ್ ಮಾಡ್ತೀವಿ, ಅದ್ರ ಜೊತೆಗೆ PYQSು. ಸೊ PYQS ಏನಿದೆ ನಾ ಈ ವಿಡಿಯೋಲಿ ಕವರ್ ಮಾಡಲ್ಲ, ಬಟ್ ಐ ವಿಲ್ ಜಸ್ಟ್ ಬಿ ಶೋಯಿಂಗ್. ಯಾಕಂದರೆ ಹೇಳಿದ್ನಲ್ಲಾಗಲೇ, ಉಪ್ಪು ತಿಂದವ ನೀರು ಕುಡಿಲೇಬೇಕು ಅಂತ. ಅದೇ ರೀತಿ ನೀವು 10th ಬಂದಿದ್ದೀರಾ ಅಂದರೆ ಸಾಲ್ಟ್ಸ್ ಕಾನ್ಸೆಪ್ಟ್ ಏನಿದೆ ಓದಲೇಬೇಕು, ಯಾಕಂದರೆ ಇದಷ್ಟು ಇಂಪಾರ್ಟೆಂಟು. ಪ್ರತಿ ವರ್ಷ ಒಂದಲ್ಲ ಒಂದು ಕ್ವಶನ್ ಬಂದಿದೆ. ಇಟ್ಸ್ ನಾಟ್ ಜಸ್ಟ್ ಇದೊಂದೇ ಅಂತಲ್ಲ, ನೋಡ್ರಿ ಇಲ್ಲಿ ಎಷ್ಟು ಕ್ವಶನ್ಸ್ ಇದೆ. ಸೊ ಅದಕ್ಕೆ ಇದೆಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಈಗ ಹೇಳಿದೆ ಸಾಲ್ಟ್ಸು. ಸೊ ಸಾಲ್ಟ್ಸ್ ಅಂದಾಗ ನೋಡ್ತಿರಂಗೆ ಸ್ಟ್ರಾಂಗ್ ಆ್ಯಸಿಡ್ಡು, ಸ್ಟ್ರಾಂಗ್ ಬೇಸು, ಎರಡೂ ಸ್ಟ್ರಾಂಗ್ ಇದೆ. ಆ್ಯಸಿಡು ಸ್ಟ್ರಾಂಗ್ ಇದೆ, ಬೇಸು ಸ್ಟ್ರಾಂಗ್ ಇದೆ. ಸೊ ಎರಡೂ ಸ್ಟ್ರಾಂಗ್ ಇದ್ದಾಗ ಏನಾಗತ್ತೆ, ಯಾರು ಗೆಲ್ಲಲ್ಲ, ಯಾರು ಸೋಲಲ್ಲ, ಹಂಗಾಗುತ್ತೆ. ಸೊ ನ್ಯೂಟ್ರಲ್. ಸೊ ಅದೇ ರೀತಿ ಸ್ಟ್ರಾಂಗ್ ಆ್ಯಸಿಡು, ಸ್ಟ್ರಾಂಗ್ ಬೇಸ್ ಆಯಿತು ಅಂದರೆ ನಿಮಗೆ ಸಾಲ್ಟ್ ಏನು ಬರುತ್ತೆ, ಇಟ್ ವಿಲ್ ಬಿ ನ್ಯೂಟ್ರಲ್. ಆ ಕಡೆನಲ್ಲ ಈ ಕಡೆನಲ್ಲ, ನ್ಯೂಟ್ರಲ್. ಸೊ ಇದು ಬರೀ ಸ್ಟ್ರಾಂಗ್ ಆ್ಯಸಿಡು, ಸ್ಟ್ರಾಂಗ್ ಬೇಸಾ ಅಲ್ಲ. ನೀವು ವೀಕ್ ಆ್ಯಸಿಡ್, ವೀಕ್ ಬೇಸ್, ಸೊ ವೀಕ್ ಆ್ಯಸಿಡ್, ವೀಕ್ ಬೇಸ್ ತೊಗೊಂಡ್ರು ನ್ಯೂಟ್ರಲ್ ಬರುತ್ತೆ. ಯಾಕಂದರೆ ಎರಡೂ ವೀಕ್, ಎರಡು ಟುಸ್ ಅಂದರೆ ಸಾಲ್ಟ್ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಯಾವಾಗ, ಈಗ ಫಾರ್ ಎಕ್ಸಾಂಪಲ್, ಸೊ ಈಗ ಸ್ಟ್ರಾಂಗ್ ಆ್ಯಸಿಡ್ ಅಂತ ತೊಗೊಂಡ್ರೆ, ಸೊ ಈಗ ಸ್ಟ್ರಾಂಗ್ ಆ್ಯಸಿಡು pH ಎಷ್ಟಿರುತ್ತೆ, 0. ಸ್ಟ್ರಾಂಗ್ ಬೇಸ್ ಇದು pH, ಸ್ಟ್ರಾಂಗ್ ಬೇಸು pH ಎಷ್ಟಿರುತ್ತೆ, 14. ಸೊ ಎರಡು ಸಬ್ಸ್ಟೆನ್ಸು, ಒಂದ್ರದ್ದು pH 0, ಇನ್ನೊಂದ್ರದ್ದು pH 14. ಸೊ ಎರಡು ತೊಗೊಂಡೆ ಮಿಕ್ಸ್ ಮಾಡಿದೆ. ಸೊ ಏನು ಬರುತ್ತೆ, ನ್ಯೂಟ್ರಲ್. ಆ ಕಡೆನಲ್ಲ ಈ ಕಡೆನಲ್ಲ, ಅಂದರೆ 7. ಸೊ 0 + 14 ಎಷ್ಟಾಯಿತು, 14 / 2 7. ಸೊ ಸಾಲ್ಟ್ದು pH 7. ಓಕೆ. ಸೊ ಇಲ್ಲ pH 1 ತೊಗೊಂಡೆ, ಬೇಸ್ದು 13. ಸೊ 1 + 13 14 / 2 7. ಸೊ ನ್ಯೂಟ್ರಲ್. ಹಂಗಂತ ತೊಗೊಂಡ್ರೆ. ಓಕೆ. ಸಿಮಿಲರ್ಲಿ ಆ್ಯಸಿಡ್ ಸ್ಟ್ರಾಂಗ್ ಇದೆ, ಬೇಸ್ ಏನಿದೆ ವೀಕ್ ಇದೆ, ಟುಸ್. ಆವಾಗ ಯಾವುದು ಸ್ಟ್ರಾಂಗ್, ಯಾವುದು ಆ್ಯಸಿಡ್ ಸ್ಟ್ರಾಂಗ್ ಇದೆ, ಬೇಸು ವೀಕ್ ಇದೆ. ಸೊ ಯಾವ್ದು ಗೆಲ್ಲೋದು, ಆ್ಯಸಿಡು. ಸೊ ನಿಮಗೆ ಸಾಲ್ಟ್ ಏನು ಬರುತ್ತೆ, ದಿಸ್ ವಿಲ್ ಬಿ, ಸೊ ಸಾಲ್ಟ್ ಏನು ಬರುತ್ತೆ, ದಿಸ್ ವಿಲ್ ಬಿ ಅಸಿಡಿಕ್ ಸಾಲ್ಟ್. pH ಏನಿರುತ್ತೆ, ಹೂಸ್ pH ಈಸ್ ಲೆಸ್ ದ್ಯಾನ್ 7. ಸೊ ನ್ಯೂಟ್ರಲ್ ಆಯಿತು ಅಂದರೆ 7, ಅಸಿಡಿಕ್ ಇತ್ತು ಅಂದರೆ 7ಗಿಂತ ಕಮ್ಮಿ ಇರುತ್ತೆ. ಈಗ ಇದ್ರದ್ದು ಫಾರ್ ಎಕ್ಸಾಂಪಲ್ ಸ್ಟ್ರಾಂಗ್ ಆ್ಯಸಿಡ್ 0, ವೀಕ್ ಬೇಸು ಒಂದು 10 ಅಂತ ತೊಗೊಳ್ರಿ. ಸೊ ಆ್ಯಾವ್ರೇಜ್ ಏನಾಯಿತು, 0 + 10 10 10 / 2 5. ಸೊ pH ಏನಾಯಿತು, 5. ಸೊ 7ಗಿಂತ ಕಮ್ಮಿನೇ ಆಯ್ತಲ್ಲ. ಓಕೆ. ಅದೇ ರೀತಿ ಸ್ಟ್ರಾಂಗ್ ಬೇಸು, ವೀಕ್ ಆ್ಯಸಿಡ್, ಬೇಸ್ ಸ್ಟ್ರಾಂಗ್ ಇದೆ, ಆ್ಯಸಿಡ್ ವೀಕ್ ಇದೆ. ಸೊ ಗೆಲ್ಲೋದು ಯಾವುದು, ಬೇಸು. ಸೊ ಸಾಲ್ಟ್ ಬರೋದು ಅಗೇನ್ ದಿಸ್ ವಿಲ್ ಬಿ ಬೇಸಿಕ್ ಸಾಲ್ಟ್. ಯಾಕಂದರೆ ಸ್ಟ್ರಾಂಗ್ ಯಾವುದಿರುತ್ತೆ ಅದು, ಹೂಸ್ pH ಇಸ್ ಗ್ರೇಟರ್ ದ್ಯಾನ್ 7, 7ಗಿಂತ ಜಾಸ್ತಿ ಇರುತ್ತೆ. ಇದರದ್ದು ಎಕ್ಸಾಂಪಲ್ ತೊಗೋಬೇಕು ಅಂದರೆ, ಸೊ ಸ್ಟ್ರಾಂಗ್ ಬೇಸು, ಓಕೆ ಬೇಸ್ ಎಲ್ಲಿ ತೊಗೊಳ್ಳೋಣ, ಫೈನ್. ಸೊ ಸ್ಟ್ರಾಂಗ್ ಬೇಸು pH 14, ವೀಕ್ ಆ್ಯಸಿಡು ಫಾರ್ ಎಕ್ಸಾಂಪಲ್ ವೀಕ್ ಆ್ಯಸಿಡ್ ಅಂತ ತೊಗೊಂಡಾಗ 2 ಅಂತ ತೊಗೊಳ್ರಿ, ಸಿಂಪಲ್. ಸೊ 14 + 2 16, 14 + 2 16, 16 / 2 8. ಸೊ pH ಎಷ್ಟು ಬಂತು, 8, ವಿಚ್ ಈಸ್ ಗ್ರೇಟರ್ ದ್ಯಾನ್ 7. ಸೊ
ಏನಾಯಿತು? ಬೇಸಿಕ್. ಓಕೆ, ಸಿಂಪಲ್ ಕಾನ್ಸೆಪ್ಟ್ ಏನಿದೆ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಆಗಲೇ ತೋರಿಸ್ದಂಗೆ ಇದ್ರ ಮೇಲೂ ಒಂದು ಕ್ವಶನ್ ಬಂದಿದೆ, ಒಂದಲ್ಲ ಈಗ ಎರಡು ಕ್ವಶನ್ ಬಂದಿದೆ, ಬರಬಹುದು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಏನು? ಎರಡು ಸಾಲ್ಟ್, ಒಂದು ರಾಕ್ ಸಾಲ್ಟ್, ಇನ್ನೊಂದು ನಾರ್ಮಲ್. ಸೊ ರಾಕ್ ಸಾಲ್ಟ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ರಾಕ್ ಸಾಲ್ಟ್ ಅಂದರೆ, ಸೊ ಯಾವಾಗ ರಾಕ್ ಸಾಲ್ಟ್ ಈಸ್ ಮೈಂಡ್ ಲೈಕ್ ಎ ಕೋಲ್. ಸೊ ಯಾವಾಗ ನಿಮಗೆ ರಾಕ್ ಸಾಲ್ಟ್ ಫಾರ್ಮೇಷನ್ ಯಾವಾಗ ಆಗುತ್ತೆ? ಬೆಡ್ಸ್ ಆಫ್ ರಾಕ್ ಸಾಲ್ಟ್ಸ್ ವೆರ್ ಫಾರ್ಮ್ಡ್ ವೆನ್ ದ ಸೀಸ್ ಆಫ್ ಬಯೋಗನ್ ಏಜಸ್ ಡ್ರೈಡ್ ಅಪ್. ಸೊ ಬಯೋಗನ್ ಏಜಸ್ ಅಂದರೆ ಏನು? ಒಂದಾನೊಂದು ಕಾಲದಲ್ಲಿ ಅಲ್ಲಿ ನೀರಿತ್ತು, ಅದೆಲ್ಲ ಹಾವಿ ಆಯಿತು, ಸೊ ಡ್ರೈ ಆಯಿತು. ಸೊ ಏನು ಉಳಿತು? ಉಪ್ಪು ಉಳಿತು. ಸೊ ಇದ್ರದ್ದು ಕಲರ್ ಏನಿರುತ್ತೆ? ಬ್ರೌನ್. ಇಟ್ಸ್ ಲೈಕ್ ಕೈಂಡ್ ಆಫ್ ಎ ಪ್ಯೂರ್ ಸಾಲ್ಟ್ ಅಂತ ಅನ್ಬೋದು. ಸೊ ಬ್ರೌನ್ ಕಲರ್ ಇರುತ್ತೆ, ಬಟ್ ನಾವು ಯೂಸ್ ಮಾಡೋದು ವೈಟ್. ಗೊತ್ತಾಯ್ತಲ್ಲ ಡೆಫಿನೇಷನ್ನು. ಇನ್ನೊಂದೇನು ಕೇಳ್ಬೋದು? ಕಲರ್ ಕೇಳ್ಬೋದು, ಗೊತ್ತಿರ್ಬೇಕು. ಓಕೆ, ನಿಮ್ಗೆ ಇನ್ನೊಂದು ಫ್ಯಾಕ್ಟ್ ಹೇಳಬೇಕು ಅಂದರೆ, ಈ ರಾಕ್ ಸಾಲ್ಟ್ ಏನಿದೆ, ಹಿಮಾಚಲ್ ಪ್ರದೇಶ, ಕೆಲವೊಂದು ಹಿಮಾಲಯನ್ ರೀಜನ್ಸಲ್ಲೂ ರಾಕ್ ಸಾಲ್ಟ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಈಗಾದರೂ ಮಾಡ್ತಾರೆ, ಯಾಕಂದರೆ ಆಗಿನ ಕಾಲದಲ್ಲಿ ಏನು ಅಲ್ಲಿ ಸಮುದ್ರ ಇತ್ತು, ಸೊ ಅದೆಲ್ಲ ಡ್ರೈ ಅಪ್ ಆಗಿದೆ. ಸೊ ಈಗ ರಾಕ್ ಸಾಲ್ಟ್ಸ್ ಎಲ್ಲಿ? ಹಿಮಾಲಯಕ್ಕೂ ಈ ಕಡೆ ವೆಸ್ಟ್ ಬೆಂಗಾಲ್ ಈ ಕಡೆ ಬೇ ಆಫ್ ಬೆಂಗಾಲು, ಈ ಕಡೆ ಅರೇಬಿಯನ್ಸಿಗೂ ಎಷ್ಟು ದೂರ ಅದು ನಮ್ಗೆ ಅಲ್ಲಿ ಸಿಗ್ತಿದೆ. ಸೊ ಲಿಂಕ್ ಇದ್ದೇ ಇರುತ್ತೆ. ಆವಾಗ ಹೆಂಗಾಯಿತು, ಏನಾಯಿತು? ದೇರ್ ಆರ್ ಸೋ ಮೆನಿ ಥಿಯರೀಸ್ ಅಲ್ಲ. ಜಿಯೋಗ್ರಫಿಗೆ ಹೋಗೋದು ಬೇಡ ಈಗ. ಓಕೆ, ಸೊ ಕಾಮನ್ ಸಾಲ್ಟ್. ಸೊ ಕಾಮನ್ ಸಾಲ್ಟ್ ಎ ರಾ ಮೆಟೀರಿಯಲ್ ಫಾರ್ ಕೆಮಿಕಲ್ಸ್. ಏನೇನು? ಈ ಡಯಾಗ್ರಾಮ್ ಏನಿದೆ ವೆರಿ 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 ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ಯಾಕೆ ಇಂಪಾರ್ಟೆಂಟು? ಇದರಿಂದ ಕ್ವಶನ್ಸು ಲೈಕ್ ಬ್ರೈನ್ ಅಂದರೆ ಏನು? ಸೊ ಬ್ರೈನ್ ಅಲ್ಲ, ಬ್ರೈನ್, BRINE, ಬ್ರೈನ್. ಸೊ ಬ್ರೈನ್ ಅಂದರೆ ಇಟ್ಸ್ ಎ ಏಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಸೊ ಬ್ರೈನ್ ಅಂದರೆ ಏನು? ಏಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಇಲ್ಲೇನು ತೊಗೊಂಡಿದ್ದೀವಿ? ಅದೇ ಬ್ರೈನ್. ಸೊ ಬ್ರೈನ್, ಸೊ ಅಂದರೆ ಸಿಂಪಲ್ ಆಗಿ ಸಾಲ್ಟ್ ಸೊಲ್ಯೂಷನ್ ತೊಗೊತೀವಿ, NaCl ಇನ್ ಪರ್ಟಿಕ್ಯುಲರ್. ಸೊ ಸಾಲ್ಟ್ ಸೊಲ್ಯೂಷನ್ ತೊಗೊತೀವಿ. ಈ ಸಾಲ್ಟ್ ಸೊಲ್ಯೂಷನ್ ತೊಗೊಂಡು ಏನು ಮಾಡ್ತೀವಿ? ಅದಕ್ಕೆ ಕರೆಂಟ್ ಪಾಸ್ ಮಾಡ್ತೀವಿ. ಇಲ್ಲೇನು ನೋಡ್ರಿ, ಎಲೆಕ್ಟ್ರೋಡ್ಸ್, ಕರೆಂಟ್ ಪಾಸ್ ಮಾಡ್ತೀವಿ. ಸೊ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ? ಬ್ರೇಕ್ ಆಗುತ್ತೆ. ನೋಡಿದ್ದೀರಾ HCl ಇತ್ತು ಅಂದರೆ ಹೆಂಗೆ ಬ್ರೇಕ್ ಆಗುತ್ತೆ? H+Cl-. ನೀರಿಗೆ ಹಾಕಿದ ತಕ್ಷಣ ಅದು ಬ್ರೇಕ್ ಆಗುತ್ತೆ, ಅದು ಬೇರೆ ಅದು. ಸೊ ಈಗ NaCl, ಸೊ NaCl ಏನಾಗುತ್ತೆ? ಬ್ರೇಕ್ ಆಗುತ್ತೆ. ಸೊ ಏನಾಗಿ ಬ್ರೇಕ್ ಆಗುತ್ತೆ? NaCl Na+Cl-. ಅದೇ ರೀತಿ ವಾಟರ್ ಏಕ್ವಿಯಸ್ ಸೊಲ್ಯೂಷನ್ ಅಂದ್ವಲ್ಲ. ಸೊ ಏಕ್ವಿಯಸ್ ಸೊಲ್ಯೂಷನ್ ಅಂದಾಗ ಏನಾಗುತ್ತೆ? ನಿಮಗೆ ವಾಟರು ಇಲ್ಲಿ ಬ್ರೇಕ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ್ದಾರೆ. ಸೊ ವಾಟರು H+OH- ಆಗಿ ಬ್ರೇಕ್ ಆಗುತ್ತೆ. ವಾಟರ್, NaCl, ವಾಟರ್ ಎರಡೂ ಬ್ರೇಕ್ ಆಯಿತು. ಸೊ ಈಗ ಪಾಸಿಟಿವ್, ಇಲ್ಲೇ ನೀವು ನೋಡಿದ್ರೆ ಅಂದರೆ ಪಾಸಿಟಿವ್ ಇತ್ತು ಅಂದರೆ ಯಾವ ಎಲೆಕ್ಟ್ರೋಡ್ ಕಡೆ ಹೋಗಬೇಕು? ಕ್ಯಾಥೋಡು, ಆ್ಯನೋಡು? ಕ್ಯಾಥೋಡ್, ಯಾಕಂದರೆ ಕ್ಯಾಥೋಡ್ ಇಸ್ ನೆಗೆಟಿವ್. ಕ್ಯಾಥೋಡ್ ನೆಗೆಟಿವ್. ಸೊ ಇಲ್ಲಿ ಇದ್ರ ಹತ್ರ ಯಾವುದು ಬರುತ್ತೆ? ನೆಗೆಟಿವ್ ಹತ್ರ ಪಾಸಿಟಿವ್. ಸೊ ನೋಡ್ರಿ, ಇಲ್ಲಿ Na+H+ ಎಲ್ಲಿಗೆ ಹೋಗ್ತಿದೆ? ಕ್ಯಾಥೋಡ್ ಹತ್ರ ಹೋಗ್ತಾ ಇದೆ. ಯಾಕಂದರೆ Na+H+ ಪಾಸಿಟಿವು, ಕ್ಯಾಥೋಡ್ ನೆಗೆಟಿವು. ಸೊ ಕ್ಯಾಥೋಡ್ ಹತ್ರ ಹೋಗ್ತಿದೆ. ಓಕೆ, ಸಿಮಿಲರ್ಲಿ ಇನ್ನೊಂದು ಯಾವುದು ಉಳಿತು? Cl-, OH-. ಸೊ Cl-, OH- ನೆಗೆಟಿವ್ ಚಾರ್ಜಸ್ ಯಾವ ಕಡೆ ಬರಬೇಕು? ಆ್ಯನೋಡ್ ಅಂದರೆ ಪಾಸಿಟಿವ್. ಸೊ ಆ್ಯನೋಡ್ ಕಡೆ Cl-, OH- ಬರುತ್ತೆ. ಸೊ ಇಲ್ಲೇನು ನಾವು ಇಲ್ಲಿ ಮೆಂಬ್ರೇನ್ ಯೂಸ್ ಮಾಡ್ತೀವಿ, ವಿಚ್ ಇಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಮೆಂಬ್ರೇನ್ ಏನಿದೆ, ದಿಸ್ ಇಸ್ ಸೆಮಿ ಪರ್ಮಿಯಬಲ್. ಸೊ ಸೆಮಿ ಪರ್ಮಿಯಬಲ್ ಅಂದರೆ ಅಯಾನ್ಸು ಮೂವ್ ಆಗ್ಬೋದು ಅದರಲ್ಲಿ. ಸೊ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ ಮಾಡ್ತೀವಿ, ಅಯಾನ್ಸ್ ಆ ಕಡೆ ಈ ಕಡೆ ಆ ಕಡೆ ಮೂವ್ ಆಗುತ್ತೆ. ಆ್ಯನೋಡ್ ಕಡೆ ಯಾವುದು? ಕ್ಯಾಥೋಡ್ ಕಡೆ ಯಾವುದು ಗೊತ್ತಿರಬೇಕು. ಅದ್ರ ಜೊತೆಗೆ
And again, one more very important thing is NaOH. ಸೊ Na ಪ್ಲಸ್ OH ಮೈನಸ್ಸು, ಸೊ ಇದೆರಡು ರಿಯಾಕ್ಟ್ ಆಗುತ್ತೆ ಅಂದ್ಕೊಳ್ರಿ. ಸೊ Na ಪ್ಲಸ್ OH ಮೈನಸ್ ಏನಾಗುತ್ತೆ, NaOH ಆಯಿತು. ಸೊ NaOHನ ಒಂದು ಸೈಡ್ ತೊಗೊತೀವಿ. ಸೊ ಇದು ಇಲ್ಲಿ ತೋರಿಸ್ದಷ್ಟು ಏನು ಈಸಿ ಇಲ್ಲ, ಬಟ್ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದರೆ NaOH ಫಾರ್ಮೇಷನ್ ಆಗುತ್ತೆ. NaOHನ ಏನು ಮಾಡ್ತೀವಿ, ಕ್ಯಾಥೋಡ್ ಕಡೆ ಹೊರಗೆ ತೆಗಿತೀವಿ. ಹೊರಗೆ ತೊಗೊಂಡ್ವಾ. ಸೊ Na ಪ್ಲಸ್ OH ಮೈನಸ್, ಸೊ Na ಪ್ಲಸ್ಸು OH ಮೈನಸ್ಸು ಹೋಯ್ತು, ಹೊರಗೆ ತೊಗೊಂಡ್ವಿ. ಇನ್ನೇನು ಉಳಿತು, H ಪ್ಲಸ್. ಸೊ H ಪ್ಲಸ್ಸು ಕ್ಯಾಥೋಡ್ ಕಡೆ ಬರ್ತಿರೋದ್ರಿಂದ H ಪ್ಲಸ್ನ ಕ್ಯಾಥೋಡ್ ಕಡೆ ಹೊರಗೆ ತೆಗಿತೀವಿ. ಡಯಾಗ್ರಾಮ್ನಲ್ಲಿ ನೀವು H2Cl2 ಎಕ್ಸ್ಚೇಂಜ್ ಮಾಡಿದ್ರೆ ಮಾರ್ಕ್ಸು ಹೋಯಿತು, ಎಕ್ಸ್ಚೇಂಜ್ ಆಗಲ್ಲ, ಮಾರ್ಕ್ಸ್ ಹೋಯಿತು. ಸೊ ಅದಕ್ಕೆ ಕೇರ್ಫುಲ್ ಆಗಿ ಬರೀರಿ. ಕ್ಯಾಥೋಡು ನೆಗೆಟಿವು, H ಪ್ಲಸ್ ಪಾಸಿಟಿವು. ಸೊ ಕ್ಯಾಥೋಡ್ ಕಡೆನೇ ಹೈಡ್ರೋಜನ್ ಬರಬೇಕು, ಆ್ಯನೋಡ್ ಕಡೆ ಏನು ಬರಬೇಕು, ಕ್ಲೋರಿನ್ ಬರಬೇಕು. ಸೊ Cl ಮೈನಸ್ ಏನು ಉಳಿತು, Cl ಮೈನಸ್ Cl ಮೈನಸ್ ಎರಡು ರಿಯಾಕ್ಟ್ ಆಗಿ ಕ್ಲೋರಿನ್ ಹೊರಗೆ ತೆಗಿತೀವಿ. ಒಂದು ಕಡೆ ಹೈಡ್ರೋಜನ್, ಇನ್ನೊಂದು ಕಡೆ ಕ್ಲೋರಿನ್. ಇದಷ್ಟೇನಾ? ಅಲ್ಲ, ಇದ್ರ ಯೂಸಸ್ಸು ಇಂಪಾರ್ಟೆಂಟು. ಸೊ ಯೂಸಸ್, ಸೊ ಕ್ಲೋರಿನ್ನು ವಾಟರ್ ಟ್ರೀಟ್ಮೆಂಟು, ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಹಾಕ್ತೀವಿ, PVC ಯೂಸ್ ಮಾಡ್ತೀವಿ, ಡಿಸ್ಇನ್ಫೆಕ್ಟೆಂಟಾಗಿ ಯೂಸ್ ಮಾಡ್ತೀವಿ, ಕ್ಲೋರೋಫ್ಲೋರೋಕಾರ್ಬನ್ CFCಸು, ಪೆಸ್ಟಿಸೈಡ್ಸು, ಸೊ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ಹೈಡ್ರೋಜನ್ನು, ಸೊ ಹೈಡ್ರೋಜನ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಮಾರ್ಗರೈನು, ಅಮೋನಿಯಾ NH3, ಸೊ ಫರ್ಟಿಲೈಸರ್ಸ್ಗೆ ಇದಕ್ಕೆಲ್ಲ ಹೈಡ್ರೋಜನ್ ಯೂಸ್ ಮಾಡ್ತಾರೆ. ಸಿಮಿಲರ್ಲಿ ಸೋಡಿಯಂ ಹೈಡ್ರಾಕ್ಸೈಡು, ಸೊ ಡಿಗ್ರೀಸಿಂಗ್ ಯೂಸ್ ಮಾಡ್ತಾರೆ. ಸೋಪ್ಸು, ಡಿಟರ್ಜೆಂಟ್ಸು, ಕಾರ್ಬನ್ಸ್ ಕಾಂಪೌಂಡ್ಸಲ್ಲೂ ಓದ್ತೀವಿ ಮುಂದೆ. ಸೊ ಸೋಪ್ಸ್ ಅಂದರೆ ಸೋಡಿಯಂ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ NaOH ಯೂಸ್ ಮಾಡ್ತೀವಿ. ಯೂಸಸ್ ಇಂಪಾರ್ಟೆಂಟು. ಸೊ ಅದಕ್ಕೆ ಈ ಡಯಾಗ್ರಾಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಡಯಾಗ್ರಾಮ್ ಇಂಪಾರ್ಟೆಂಟು. ಯೂಸಸ್ ಕೇಳ್ಬೋದು 1 ಮಾರ್ಕ್ಸ್ಗೆ, ಅಥವಾ ಅವರೇ ಯೂಸ್ ಕೊಟ್ಟು ಯಾವುದನ್ನು ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ವಾಟರ್ ಟ್ರೀಟ್ಮೆಂಟ್ಗೆ ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸಲ್ಲಿ ಯಾವುದು ಯೂಸ್ ಮಾಡ್ತೀವಿ. ಆ್ಯಂಡ್ ಅಗೇನ್ ಇದು ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಅಂತ ಯಾಕೆ ಹೇಳ್ತಾರೆ, ಒಂದು ಕಡೆ ಕ್ಲೋರಿನ್ ಬರುತ್ತೆ, ಇನ್ನೊಂದು ಕಡೆ ಆಲ್ಕಲಿ ಬರುತ್ತೆ. ಸೊ ಅದಕ್ಕೆ ಕ್ಲೋರೋ ಆಲ್ಕಲಿ. ಎಷ್ಟಿದೆ ನೋಡ್ರಿ, ಒಂದೇ ಡಯಾಗ್ರಾಮ್, ಒಂದೇ ಸ್ಲೈಡಲ್ಲಿ ಎಷ್ಟು ಕ್ವಶನ್ಸ್ ಬರ್ಬೋದು, ಎಷ್ಟು ಇಂಪಾರ್ಟೆಂಟ್, ಮಿಸ್ ಮಾಡಬೇಡ್ರಿ. ಓಕೆ, ಸೊ ಇದ್ರ ಕ್ವಶನ್ಸ್ ಎಲ್ಲ ಮುಂದೆ ನೋಡೋಣ, ಈಗಲ್ಲ ಇನ್ನೊಂದು ವಿಡಿಯೋಲಿ. ನೆಕ್ಸ್ಟು ಅಲ್ಲಿ ಏನೇನು ಬಂತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಪ್ರಾಡಕ್ಟ್ಸ್ ಏನೇನು ಮಾಡಬಹುದು. ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ ಅಂದಾಗ ರಿಯಾಕ್ಷನ್ ನೆನ್ಪಿಡ್ಕೊಂಡ್ರಿ ಅಂದರೆ ನೀವು ಡೆಫಿನಿಷನ್ ಬರಿಬೋದು, ಇಲ್ಲ ಡೆಫಿನಿಷನ್ ನೆನಪಿತ್ತು ಅಂದರೆ ರಿಯಾಕ್ಷನ್ ಬರಿಬೋದು. ಸೊ ಏನು, ಬೈ ದ ಆ್ಯಕ್ಷನ್ ಆಫ್ ಕ್ಲೋರಿನ್ ಆನ್ ಡ್ರೈ ಸ್ಲೇಕ್ಡ್ ಲೈಮ್. ಡ್ರೈ ಅನ್ನೋದು ಮಿಸ್ ಮಾಡಬೇಡ್ರಿ, ಡ್ರೈ. ಸೊ ಡ್ರೈ ಸ್ಲೇಕ್ಡ್ ಲೈಮ್ ಮೇಲೆ ಕ್ಲೋರಿನ್ ಗ್ಯಾಸ್ ಪಾಸ್ ಮಾಡಿದ್ವಿ ಅಂದರೆ ನಿಮಗೆ ಬ್ಲೀಚಿಂಗ್ ಪೌಡರ್ ಸಿಗುತ್ತೆ, ವಿಚ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಸೊ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅದೇನು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ, ಬಟ್ ಹೇಳ್ತಿರೋದು. ಸೊ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಬ್ಲೀಚಿಂಗ್ ಪೌಡರ್. ಇದ್ರ ಯೂಸಸ್ ಇದೆ, ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಬಟ್ ಸ್ಲೇಕ್ಡ್ ಲೈಮ್ ಓದಿರ್ತೀರ, ಹಿಂದೆಲ್ಲ ಓದಿದ್ದೀವಿ. ಸ್ಲೇಕ್ಡ್ ಲೈಮ್ ಇದಕ್ಕೇನು ಮಾಡ್ತೀವಿ, ಕ್ಲೋರಿನ್ ಗ್ಯಾಸ್ ಪಾಸ್ ಮಾಡ್ತೀವಿ. ಸೊ CaOH2 Cl2 CaOCl2. ಸೊ ಇದರಲ್ಲಿ ಏನಾಯಿತು, ಹೈಡ್ರೋಜನ್ ಹೋಯಿತು. ಸೊ ನೆಕ್ಸ್ಟು ಒಂದು ಆಕ್ಸಿಜನ್ನು. ಸೊ ಬ್ಯಾಲೆನ್ಸ್ ಮಾಡಬೇಕು, ವಾಟರ್ ಸಪ್ರೇಟ್ ಆಗುತ್ತೆ, ಬ್ಲೀಚಿಂಗ್ ಪೌಡರ್ ಸಿಗುತ್ತೆ. ಇದು ಒಂದು. ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಯೂಸಸ್. ಸೊ ಏನೇನು ಯೂಸು, ಬ್ಲೀಚಿಂಗ್ ಕಾಟನ್ ಆ್ಯಂಡ್ ಲಿನನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ಸೊ ಏನು ಮಾಡ್ತಾರೆ ಕಾಟನ್ನು ಲಿನನ್ನು ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲಿ ಯಾಕೆ, ಒಂದು ಇಮೇಜ್ ತೋರಿಸಿ ನೋಡ್ರಿ. ಸೊ ಬ್ಲೀಚ್ ಮಾಡೋದಕ್ಕಿಂತ ಮುಂಚೆ ಹೆಂಗೆ ಗಲೀಜಿರುತ್ತೆ, ಬ್ಲೀಚ್ ಆದಮೇಲೆ ಎಷ್ಟು ವೈಟ್ ಆಗುತ್ತೆ ನೀವು ನೋಡಿರ್ತೀರ. ಸೊ ನಿಮ್ಮ ಅರ್ವಿ ಅಥವಾ ಕ್ಲೋತ್ಸ್ ವಾಶ್ ಮಾಡಬೇಕಾದ್ರೆ ಬ್ಲೀಚಿಂಗ್ ಪೌಡರ್ ಹಾಕಿದಾಗ, ಸೊ ಅಥವಾ ಕೆಲವೊಂದು ಡಿಟರ್ಜೆಂಟ್ಸಲ್ಲಿ ಇರುತ್ತೆ, ಸೊ ಎಷ್ಟು ಕ್ಲೀನ್ ಆಗುತ್ತೆ. ಸಿಮಿಲರ್ಲಿ ವುಡ್ ಪಲ್ಪು. ಸೊ ಸ್ಟಾರ್ಟಿಂಗ್ ಎಷ್ಟು ಗಲೀಜಿರುತ್ತೆ, ಬ್ಲೀಚಿಂಗ್ ಪೌಡರ್ ಆದಮೇಲೆ ನೀಟಾಗುತ್ತೆ. ಸೊ ವೈಟೇ ಆಗಬೇಕು ಅಂತಲ್ಲ, ಸೊ ಅದ್ರ ಮೇಲೆ ಏನಾದರೂ ಗಲೀಜಿತ್ತು ಅಂದರೆ ವುಡ್ ಮೇಲೆ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಅದನ್ನೆಲ್ಲ ಆ ಡರ್ಟ್ನ ರಿಮೂವ್ ಮಾಡಬೇಕು.
ಒಂದು ಸ್ವಲ್ಪ ಕ್ಲೀನಾಗಿ ಕಾಣಿಸ್ಬೇಕು ಅಂದರೆ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತಾರೆ. ಸೊ ಫಾರ್ ಬ್ಲೀಚಿಂಗ್ ವುಡ್ ಪಲ್ಪ್ ಇನ್ ಪೇಪರ್ ಫ್ಯಾಕ್ಟ್ರೀಸ್ ಆಯಿತು, ವಾಶ್ಡ್ ಕ್ಲೋತ್ಸು ಲಾಂಡ್ರಿಲಿ ಹೇಳಿದೆ. ನೆಕ್ಸ್ಟು ಆ್ಯಸ್ ಆ್ಯನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರೀಸು, ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜಮ್ಸು, ಸೊ ಬ್ಲೀಚಿಂಗ್ ಪೌಡರ್. ಸೊ ಇದೆರಡು ಕೇಳಿದ್ರು ಅಂದರೆ ಎಕ್ಸಾಮಲ್ಲಿ ಯಾವುದು ಅಂತ ಬರೆಯಂಗಿರಬೇಕು. ಕಾಟನ್ ಆ್ಯಂಡ್ ಲಿನನ್ನು ಕ್ಲೀನ್ ಮಾಡಬೇಕು ಅಥವಾ ವುಡ್ ಪಲ್ಪ್ನ ಕ್ಲೀನ್ ಮಾಡಬೇಕು ಅಂದರೆ ಯಾವುದು? ಬ್ಲೀಚಿಂಗ್ ಪೌಡರ್, ವಾಷಿಂಗ್ ಪೌಡರ್, ನಿರ್ಮಾ. ಸೊ ಅದನ್ನು ನೋಡ್ತೀವಿ ನೆಕ್ಸ್ಟ್. ಸೊ ಬೇಕಿಂಗ್ ಸೋಡಾ ನೋಡಿದ್ದೀರಾ? ನೋಡೇ ಇರ್ತೀರಾ, ಮನೇಲಿ ಯೂಸ್ ಮಾಡ್ತಾರೆ. ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಬಿಸಿ ಬಿಸಿ ಈ ಚಳಿಗೆ ಬಿಸಿ 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 ಬಜ್ಜಿ ಪಕೋಡ ಎಲ್ಲ ತಿಂತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಈಗ ನನ್ನ ಬಾಯಲ್ಲೂ ನೀರು ಬರ್ತದೆ, ಯಾಕಂದರೆ ಈಗಂತೂ ಹೊರಗೆ ಸಕ್ಕತ್ತಾಗಿ ಮಳೆ ಬರ್ತದೆ. ಸೊ ಬಜ್ಜಿ ಪಕೋಡ ಇದೆಲ್ಲ ಕ್ರಿಸ್ಪಿ ಆಗಬೇಕು ಅಂದರೆ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾರೆ. ಜಾಸ್ತಿ ಯೂಸ್ ಮಾಡೋದು ಇಟ್ ಈಸ್ ನಾಟ್ ಗುಡ್, ಸೊ ಒಳ್ಳೆಯದಲ್ಲ. ಸೊ ನಿಮಗೆ ಕ್ರಿಸ್ಪಿ ಆಗಬೇಕು ನಿಜ, ಆದರೆ ಯು ಶುಡ್ ನಾಟ್ ಯೂಸ್ ಮೋರ್, ಬಿಕಾಸ್ ಅದ್ರದ್ದು ಡಿಸಡ್ವಾಂಟೇಜಸ್ಸು ಇದೆ, ಸೈಡ್ ಎಫೆಕ್ಟ್ಸು ಇರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಬೇಕು ಅಂದಾಗ ಯೂಸ್ ಮಾಡಬೇಕು. ಕ್ರಿಸ್ಪಿ ಬರಬೇಕು ಅಂದರೆ ಒಂದು ಸ್ವಲ್ಪ ಓಕೆ, ನಾಟ್ ಟು ಮಚ್. ಸೊ ಆಮೇಲೆ ಮುಂದೆ ಬರೋಣ. ಇನ್ನು ಬನ್ಸು ಪಫು ಅಲ್ಲೆಲ್ಲನೂ ಯೂಸ್ ಮಾಡ್ತಾರೆ. ಸೊ ಬೇಕಿಂಗ್ ಸೋಡಾ NaHCO3 ಕೆಮಿಕಲ್ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಬೇಕಿಂಗ್ ಸೋಡಾ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ? ಸೋಡಿಯಂ ಕ್ಲೋರೈಡ್, NaCl, ವಾಟರ್, ಬ್ರೈನ್. ಸೊ ಇದಕ್ಕೆ ಕಾರ್ಬನ್ ಡೈಆಕ್ಸೈಡು NH3. ಏನು ರಿಯಾಕ್ಷನ್ ಇದೆ ನೆನ್ಪಿಟ್ಕೊಳ್ಳಿ. ಸೊ NH4Cl ಬರುತ್ತೆ, ಇನ್ನೊಂದು ಬೇಕಿಂಗ್ ಸೋಡಾ ಸಿಗುತ್ತೆ. ಸೋಡಿಯಂ ಕ್ಲೋರೈಡ್, ವಾಟರ್, ಕಾರ್ಬನ್ ಡೈಆಕ್ಸೈಡ್, ಇದ್ರ ಮೂರಕ್ಕೆ NH3 ಪಾಸ್ ಮಾಡ್ತೀವಿ. ಸೊ ಪಾಸ್ ಮಾಡಿದಾಗ NH4Cl ಬೇಕಿಂಗ್ ಸೋಡಾ. ಅದಕ್ಕೆ ಹೇಳ್ತೀನಲ್ಲ, ರಿಯಾಕ್ಷನ್ ನೀವು ಇಷ್ಟು ನೋಡ್ದಂಗೆ ಇಷ್ಟು ಸಿಂಪಲ್ ಇರಲ್ಲ. ತುಂಬ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ರಿಯಾಕ್ಷನ್ ಏನಿದೆ ತಲೆಯಲ್ಲಿರಲಿ ಸಾಕು. ಇನ್ನೊಂದು ಈ ಪಾರ್ಟ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟು, ಇಟ್ಸ್ ಎ ಸಾಲ್ಟ್. ಸೊ ಯಾವುದು? ಬೇಸಿಕ್ ಸಾಲ್ಟ್. ಯಾಕೆ? ಸೊ ಇಲ್ಲಿ ನಾವೇನು ಯೂಸ್ ಮಾಡ್ತಿದ್ದೀವಿ? ಅಸಿಡಿಕ್ ಕಮ್ಮಿ ಇರುತ್ತೆ, ಬೇಸಿಕ್ ಜಾಸ್ತಿ ಇರುತ್ತೆ. ಸೊ ರಿಯಾಕ್ಟೆಂಟ್ಸಲ್ಲಿ ಹಿಂದೆ ನೋಡಿದ್ವಲ್ಲ, ರಿಯಾಕ್ಟೆಂಟ್ಸಲ್ಲಿ ಸ್ಟ್ರಾಂಗ್ ಬೇಸ್, ವೀಕ್ ಆ್ಯಸಿಡ್. ಸೊ ಬೇಸಿಕ್ ಸಾಲ್ಟ್. ಸೊ ಇಟ್ಸ್ ಎ ಬೇಸಿಕ್ ಸಾಲ್ಟ್. ಯಾವುದು? ಬೇಕಿಂಗ್ ಸೋಡಾ. ಸಾಲ್ಟ್ ಅಂದಿದ ತಕ್ಷಣ ಹಿಂದೆನೂ ನೋಡಿದ್ದೀವಿ ಇನ್ನೊಂದರಲ್ಲಿ ಯೂಸಸ್ಸು. ಯಾವುದು? ಹೊಟ್ಟೆಲಿ ಅಸಿಡಿಟಿ ಜಾಸ್ತಿ ಆಯಿತು ಅಂದರೆ ದಿಸ್ ಆಲ್ಸೋ ಒನ್. ಮುಂದೆ ನೋಡೋಣ ಯೂಸಸ್ಸಲ್ಲಿ. ಓಕೆ, ನಾನ್ ಕೊರೋಸಿವ್ ಅಂದರೆ ನಮಗೇನು ಅಫೆಕ್ಟ್ ಆಗಲ್ಲ. ನಾನ್ ಕೊರೋಸಿವ್, ಇಟ್ಸ್ ನಾಟ್ ಟೂ ಪ್ರಾಬ್ಲಮ್ಯಾಟಿಕ್. ಕೊರೋಸಿವ್ ಅಂದರೆ ಸುಟ್ಟೋಗೋದು. ಸೊ ನಾನ್ ಕೊರೋಸಿವ್ ಅಂದರೆ ಏನೂ ಆಗಲ್ಲ. ಸೊ ಬೇಕಿಂಗ್ ಸೋಡಾನ ಹೀಟ್ ಮಾಡಿದಾಗ ನಿಮಗೆ ಸೋಡಿಯಂ ಕಾರ್ಬೋನೇಟ್ ಸಿಗುತ್ತೆ, ಬೇಕಿಂಗ್ ಪೌಡರ್, ವಾಟರ್, ಕಾರ್ಬನ್ ಡೈಆಕ್ಸೈಡ್. ಸೊ ಈ ಬೇಕಿಂಗ್ ಪೌಡರ್ ಇದ್ರದ್ದು ವೆನ್ ಇಟ್ ಈಸ್ ಹೀಟೆಡ್ ಡ್ಯೂರಿಂಗ್ ಕುಕ್ಕಿಂಗ್. ಸೊ ಇದು ಕುಕ್ ಮಾಡಬೇಕಾದ್ರೆ ಬೇಕಿಂಗ್ ಸೋಡಾನ ಹೀಟ್ ಮಾಡಿದಾಗ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಕ್ರಿಸ್ಪಿ ಆಗೋದಕ್ಕೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಬೇಕಿಂಗ್ ಸೋಡಾನ ಹೀಟ್ ಮಾಡ್ತೀವಿ, ಸೊ ಸೋಡಿಯಂ ನಿಮಗೆ ಬೇಕಿಂಗ್ ಪೌಡರ್ ಸಿಗುತ್ತೆ, ವಾಟರು, ಕಾರ್ಬನ್ ಡೈಆಕ್ಸೈಡ್. ಇದಷ್ಟೇನಾ? ಅಲ್ಲ. ನೆಕ್ಸ್ಟ್ ಯೂಸಸ್ ನೋಡೋಣ. ಸೊ ಬೇಕಿಂಗ್ ಪೌಡರ್ ಏನಿದೆ, ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ಮೈಲ್ಡ್ ಎಡಿಬಲ್ ಆ್ಯಸಿಡ್. ಸೊ ಮೈಲ್ಡ್ ಎಡಿಬಲ್ ಆ್ಯಸಿಡ್ ನೀವು ಡೆಫಿನಿಷನ್ ಬರಿಬೇಕಾದ್ರೆ ಇದು ಇಂಪಾರ್ಟೆಂಟ್. ಮೈಲ್ಡ್ ಎಡಿಬಲ್ ಆ್ಯಸಿಡ್. ಎಡಿಬಲ್ ಯಾಕೆ? ತಿನ್ನೋದಕ್ಕೆ ಯಾವುದು ಯೋಗ್ಯವೋ ಅದು ಎಡಿಬಲ್, ತಿನ್ನೋದಕ್ಕೆ. ಸೊ ಆ್ಯಸಿಡ್ ನೋಡಿದ್ದೀವಿ, ಟಾರ್ಟರಿಕ್ ಆ್ಯಸಿಡ್ ಇರುತ್ತೆ, ಎಲ್ಲಿ ಟ್ಯಾಮ್ರಿಂಡು, ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ, ಟೊಮ್ಯಾಟೊ, ಸಿಟ್ರಿಕ್ ಆ್ಯಸಿಡು, ಅದು ಲೆಮನ್ ಆಯಿತು, ಆರೆಂಜ್ ಆಯಿತು. ಸೊ ಎಲ್ಲದನ್ನು ಯೂಸ್ ಮಾಡಲ್ಲ, ಬಟ್ ಫ್ರಮ್ ಎನಿ ಆ್ಯಸಿಡ್ ಏನು ಪ್ರೊಡ್ಯೂಸ್ ಮಾಡುತ್ತೆ? H+. ಸೊ H+. ಸೊ ಅದಕ್ಕೆ ನೀವು ಬೇಕಿಂಗ್ ಸೋಡಾನ ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್, ಆ್ಯಸಿಡ್ ಪ್ಲಸ್ ದಿಸ್ ಇಸ್ ಬೇಸ್, ಆ್ಯಸಿಡ್ ಪ್ಲಸ್ ಬೇಸ್, ಸಾಲ್ಟ್ ಪ್ಲಸ್ ವಾಟರ್. ಸೊ
ಇಲ್ಲಿ ಯಾವ ಆ್ಯಸಿಡ್ ತೊಗೊಂಡಿದ್ದೀರಾ ಅಂತ ಗೊತ್ತಿಲ್ಲ. ಸೊ ಸೋಡಿಯಂ ಸಾಲ್ಟ್ ಆಫ್ ಆ್ಯನ್ ಆ್ಯಸಿಡ್. ಓಕೆ, ಇಲ್ಲಿ ಸೋಡಿಯಂ ಇದೆ, ಸೊ ಅದಕ್ಕೆ ಸೋಡಿಯಂ ಸಾಲ್ಟ್ ಆಫ್ ಆ್ಯನ್ ಆ್ಯಸಿಡ್. ಆ್ಯಸಿಡ್ ಯಾವುದು ಅಂತ ಗೊತ್ತಿಲ್ಲ, ಸೊ ಆ್ಯಸಿಡ್ ಯಾವ್ದು ತೊಗೊಂಡಿರ್ತೀರೋ ಅದ್ರ ಮೇಲೆ ಸೋಡಿಯಂ ಸಾಲ್ಟ್ ಆಫ್ ಆ್ಯನ್ ಆ್ಯಸಿಡ್. ಇದ್ರ ಜೊತೆಗೆ ಏನು ಬರುತ್ತೆ? ಸಾಲ್ಟ್, ವಾಟರ್. ಸಾಲ್ಟು ವಾಟರು ಓಕೆ. ಕಾರ್ಬೋನೇಟ್ ಇದೆಯಲ್ಲ ಇಲ್ಲಿ, ಸೊ ಇಲ್ಲಿ ಕಾರ್ಬೋನೇಟ್ ಇದೆ. ಕಾರ್ಬೋನೇಟ್ ಇದ್ರೆ ಏನು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್. ಸಾಲ್ಟ್ ಯಾವುದು ಅಂತ ಗೊತ್ತಿಲ್ಲ, ಸೊ ಅದಕ್ಕೆ ಈ ಸಾಲ್ಟ್ ಜೊತೆ ಏನು ರಿಯಾಕ್ಟ್ ಆಗುತ್ತೆ ಅಂದರೆ ಏನೇ ಇದ್ರೂ, ಸೊ ದಟ್ ರಿಯಾಕ್ಟ್ಸ್ ವಿತ್ ಮೆಟಲ್. ಸೊ ಇಲ್ಲಿ ಮೆಟಲ್ ಯಾವುದಿದೆ? ಸೋಡಿಯಂ. ಸೊ ಸೋಡಿಯಂ ಸಾಲ್ಟ್ ಆಫ್ ಎನ್ ಆ್ಯಸಿಡ್. ಯಾವ ಆ್ಯಸಿಡ್ ಇದೆ ಅದ್ರ ಬೇಸಿಸ್ ಮೇಲೆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಮೈಲ್ಡ್ ಎಡಿಬಲ್ ಆ್ಯಸಿಡ್. ಸೊ ಇದನ್ನು ಅಗೇನ್ ಎಲ್ಲಿ ಯೂಸ್ ಮಾಡ್ತೀವಿ? ರಿಯಾಕ್ಷನ್ಸು, ಬನ್ನು ಇದೆಲ್ಲ ಸ್ಪಾಂಜಿ ಆಗಬೇಕು. ಸೊ ಏನು ಮಾಡ್ತೀವಿ? ಬೇಕಿಂಗ್ ಸೋಡಾ ಹಾಕಿದಾಗ ಹೀಟ್ ಮಾಡಿದಾಗ ಅದು ಫ್ಲಫಿ ಸ್ಪಾಂಜಿ ಆಗುತ್ತೆ, ಬಿಕಾಸ್ ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕ್ವಶನ್ ಕೇಳಿದ್ದಾರೆ, ವಿಲ್ ಬಿ ಡಿಸ್ಕಸಿಂಗ್ ಲೇಟರ್. ಸೊ ಆ್ಯಂಟಾಸಿಡ್ಸ್ ಹೇಳಿದ್ನಲ್ಲ, ಹೊಟ್ಟೆಯೊಳಗೆ ಎಕ್ಸೆಸ್ ಆಫ್ ಆ್ಯಸಿಡಿಟಿ ಇದ್ದಾಗ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಎಕ್ಸ್ಟಿಂಗ್ವಿಷರ್ ಒಳಗೆ ನಿಮಗೆ ಬೇಕಿಂಗ್ ಸೋಡಾ ಇರುತ್ತೆ, ಇನ್ನೊಂದರಲ್ಲಿ ಸ್ಮಾಲ್ ಟೆಸ್ಟ್ ಟ್ಯೂಬಲ್ ಆ್ಯಸಿಡ್ ಇರುತ್ತೆ. ಸೊ ನಾವು ಹಿಂಗೆ ಸೀಲಿಂಗ್ ಹೊಡೆದಾಗ ಆ್ಯಸಿಡ್ ಏನಾಗುತ್ತೆ, ಟೆಸ್ಟ್ ಟ್ಯೂಬಲ್ ಇರೋ ಆ್ಯಸಿಡ್ಡು ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಇಟ್ ರಿಯಾಕ್ಟ್ಸ್ ವಿತ್ ಬೇಕಿಂಗ್ ಸೋಡಾ ಆ್ಯಂಡ್ ಏನು ಫಾರ್ಮೇಷನ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಎರಡೂ ಬಂದು ಫೈರ್ನ ಹಾರಿಸುತ್ತೆ. ಪುಸ್ ಅಂತ ಬರುತ್ತಲ್ಲ ಹೊಗೆ. ಸೊ ಅದ್ರ ಬರೀ ಹೊಗೆ ಬರ್ತಿಲ್ಲ, ಕಾರ್ಬನ್ ಡೈಆಕ್ಸೈಡು ಬರ್ತಿದೆ, ವಾಟರು ಬರ್ತಿದೆ. ಅದಕ್ಕೇನಾಗುತ್ತೆ? ಬೆಂಕಿ ಹಾರೋಗುತ್ತೆ. ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಯಾವುದು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರು ಅಂದರೆ ಬರೀಬೇಕು ಬೇಕಿಂಗ್ ಸೋಡಾ. ಓಕೆ, ನೆಕ್ಸ್ಟ್ ವಾಷಿಂಗ್ ಸೋಡಾ. ಹಿಂದೆ ನೋಡಿದ್ವಿ ವಾಷಿಂಗ್ ಸೋಡಾ. ಸಿಂಪಲ್. ವಾಷಿಂಗ್ ಸೋಡಾ ಅಂತೂ ರಿಯಾಕ್ಷನ್ ಇನ್ನೂ ಸಿಂಪಲ್. ಏನು? ಸೋಡಿಯಂ ಕಾರ್ಬೋನೇಟ್, ಇದಕ್ಕೆ ವಾಟರ್ ಅಷ್ಟೇ. Na2CO3. ಇಲ್ಲಿ 10H2O ತೊಗೊತೀವಿ. ಇದು ಡಾಟ್ ಇಡೋದು ಮರಿಬೇಡ್ರಿ, ಡಾಟ್ 10H2O. ದಿಸ್ ಇಸ್ ನಥಿಂಗ್ ಬಟ್ ರೀಕ್ರಿಸ್ಟಲೈಸೇಷನ್. ಅಂದರೆ ರೀಕ್ರಿಸ್ಟಲೈಸೇಷನ್ ಅಂದ್ರೆ ವಾಟರ್ ಮತ್ತೆ ಬರ್ತಿದೆ. ಸೊ ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್ ಗಿವ್ಸ್ ವಾಷಿಂಗ್ ಸೋಡಾ. ಅಷ್ಟೇ. ಪ್ರಿಪರೇಷನ್ ಆಫ್ ವಾಷಿಂಗ್ ಸೋಡಾ ಅಂದರೆ ಅಷ್ಟೇ. ಸೊ ರೀಕ್ರಿಸ್ಟಲೈಸೇಷನ್ ಆಫ್ sodium carbonate gives washing soda. Again, this is what? Basic salt. Yaki, strong base, weak acid. Uses washing soda. Simple. Glass, soap, paper industries wash ಮಾಡೋದಕ್ಕೆ. Used in the manufacture of sodium compound borax. ನೆನ್ಪಿಟ್ಕೊಳ್ಳಿ. So which is used in the manufacturing, or which is used in the manufacturing of borax ಅಂತ ಕೇಳಿದ್ರು ಅಂದರೆ ವಾಷಿಂಗ್ ಸೋಡಾ. ಬೊರಾಕ್ಸ್ ಸ್ಪೆಸಿಫಿಕ್ ಆಗಿ ಕೇಳಿದ್ರು ಅಂದರೆ ಕೇಳಿದ್ದಾರೆ, ಬೊರಾಕ್ಸ್ ಅಂತಲ್ಲ ಬೇರೆದ್ರದ್ದು ಕೇಳಿದ್ದಾರೆ. ಸೊ ಅದಕ್ಕೆ ಅದು ಒಂದು. ಇದಂತೂ ಸಾಕಷ್ಟು ಸಲ ಕೇಳಿದ್ದಾರೆ. ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ವಿಚ್ ಸಬ್ಸ್ಟೆನ್ಸ್ ಇಸ್ ಯೂಸ್ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್? ಯಾವುದು? ವಾಷಿಂಗ್ ಸೋಡಾ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಕ್ಯಾನ್ ಬಿ ಯೂಸ್ಡ್ ಆಸ್ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಓಕೆ, ಕ್ಲೀನಿಂಗ್ ಏಜೆಂಟ್ ಎಲ್ಲ ಓಕೆ. ವೆರಿ 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 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಹಿಂದೆ ನೋಡಿದ್ರಿ 10H2O. ಅದು ಫಸ್ಟ್ ಟೈಮಾ? ಇಲ್ಲ, ಹಿಂದೆ ಫಸ್ಟ್ ಚಾಪ್ಟ್ರಲ್ಲೇ ನೋಡಿದ್ದೀವಿ. ಫಸ್ಟ್ ಚಾಪ್ಟ್ರಲ್ಲ, ಫಸ್ಟ್ ಚಾಪ್ಟ್ರಲ್ಲಿ ಐರನ್ ಸಲ್ಫೇಟ್. ಸೊ ಐರನ್ ಸಲ್ಫೇಟ್ನ ಹೀಟ್ ಮಾಡಿದಾಗ, ಸೊ ಐರನ್ ಸಲ್ಫೇಟ್ ಇಲ್ಲಿ ನಾನು ಅದಕ್ಕೆ ಕಲರ್ ಕೊಟ್ಟಿದ್ದೀನಿ. ಐರನ್ ಸಲ್ಫೇಟಿಗೆ .7H2O ಇತ್ತು ಅಂದರೆ ಯಾವ ಕಲರ್? ಗ್ರೀನ್ ಕಲರ್. ಸೊ ಇದೇ ಐರನ್ ಸಲ್ಫೇಟ್ FeSO4.7H2O ಇದನ್ನು ಹೀಟ್ ಮಾಡಿದ್ರಿ ಅಂದರೆ ಏನಾಗುತ್ತೆ? ನಿಮಗೆ FeSO4+7H2O. ಗ್ರೀನ್ ಇದ್ದಿದ್ದು ಏನಕ್ಕೆ ವೈಟಲ್ಲಿ ಬರುತ್ತೆ ಅಂತನಾ? ಯಾಕೆ ಅಂದರೆ ಫೆರಸ್ ಸಲ್ಫೇಟ್, ಇಫ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ವಾಟರ್, ಇಟ್ ಈಸ್ ವೈಟ್ ಕಲರ್. ಸೊ ಅದಕ್ಕೆ ಯಾವುದಾದ್ರು ವೈಟ್ ಕಲರ್ ಇರುತ್ತೆ. ವೈಟಲ್ಲಿ ಬರೆದಿದ್ದೀನಿ. ಕಾಪರ್ ಸಲ್ಫೇಟ್
ವಾಟರ್ ಮಾಲಿಕ್ಯೂಲ್ ಇತ್ತು 5H2O. ನಿಮಗೆ ಇಷ್ಟ ಬಂದಷ್ಟು ನಂಬರ್ ಹಾಕೋಕ್ಕಾಗಲ್ಲ. ಹಾಕಿದ್ರೆ ಅಂದರೆ ಮಾರ್ಕ್ಸ್ ಹೋಯಿತು. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕೇಳಬಹುದು. ಸೊ ನಂಬರ್ ಏನಿದೆ ಅದಷ್ಟೇ ಇರಬೇಕು. ಸೊ CuSO4 ಕಾಪರ್ ಸಲ್ಫೇಟ್ 5H2O ಇತ್ತು ಅಂದರೆ ಬ್ಲೂ ಕಲರ್. ಒಂದು ವೇಳೆ ಈ ವಾಟರ್ ಮಾಲಿಕ್ಯೂಲ್ ಹೋಯಿತು ಅಂದರೆ ವೈಟ್ ಕಲರ್ CuSO4. ಮತ್ತು ಅದನ್ನು ನೀರಲ್ಲಿ ಹಾಕಿದ್ರಿ. ಸೊ ಇದೇನಿದೆ ಇದು, ಸೊ ದಿಸ್ ಈಸ್ ಡ್ರೈ. ಸೊ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ವಾಟರ್. ಸೊ ಇದೇನಿದೆ ಹೈಡ್ರೇಟೆಡ್. ಆಬ್ವಿಯಸ್ಲಿ ನೋಡಿದ್ರೆ ಗೊತ್ತಾಗುತ್ತೆ ವಾಟರ್ ಮಾಲಿಕ್ಯೂಲ್ ಇದೆ. ಸೋಡಿಯಂ ಕಾರ್ಬೋನೇಟ್ ಈಗಷ್ಟೇ ನೋಡಿದ್ರೆ ವಾಷಿಂಗ್ ಸೋಡಾ 10H2O. ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾಲ್ಶಿಯಂ ಸಲ್ಫೇಟ್ 2H2O. ನೋಡೋಣ. ಓಕೆ, ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಡೆಫಿನೇಷನ್ ಕೇಳಿದ್ರು ಅಂದರೆ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಇಲ್ಲೆಲ್ಲ ನೋಡಿದ್ರೆ ಅಂದರೆ ನಿಮಗೆ CSO4 1 ಮಾಲಿಕ್ಯೂಲ್, Na2CO3 1, CSO4 1, FeSO4 1. ಸೊ ಎಲ್ಲ ಏನಿದೆ 1 ಮಾಲಿಕ್ಯೂಲ್. ಸೊ ಫಿಕ್ಸ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಇದೆಲ್ಲ ಸಾಲ್ಟ್ ಇದು. ಸೊ ಈ ಸಾಲ್ಟಲ್ಲೆಲ್ಲ ಎಷ್ಟು ವಾಟರ್ ಮಾಲಿಕ್ಯೂಲ್ ಇದೆ ದಟ್ ಈಸ್ ಫಿಕ್ಸ್ಡ್. ಇಟ್ಸ್ ನಾಟ್ ಗೋಯಿಂಗ್ ಟು ಚೇಂಜ್. ಓಕೆ, ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲಾದ್ರೂ ನೋಡೇ ಇರ್ತೀರ. ಯಾರಾದರೂ ಕೈಯೋ ಕಾಲು ಏನೋ ಮುರ್ಕೊಂಡಿರ್ತೀರ. ನಾನಂತೂ ನೋಡಿದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕಂದರೆ ಒಂದ್ಸಲಿ ನನ್ನ ಕೈ ಮುರಿದಿತ್ತು. ಯಾವಾಗ ಮುರಿದಿತ್ತು? ಕ್ರಿಕೆಟ್ ಆಡಬೇಕಾದ್ರೆ ಹುಡುಗರ ಜೊತೆ, ಸ್ಟೂಡೆಂಟ್ಸ್ ಜೊತೆ ಕ್ರಿಕೆಟ್ ಆಡ್ತಿದ್ದೆ. ಯಾವಾಗ ಕೋವಿಡ್ ಟೈಮಲ್ಲಿ. ಕೋವಿಡ್ ಮುಗೀತು, ಆಲ್ಮೋಸ್ಟ್ ಒಂದು ಸ್ವಲ್ಪ ಓಪನ್ ಅಪ್ ಆಯಿತು. ನಾವು ಅಲ್ಲಿ ಮನೆ ಏನಿತ್ತು ಅದ್ರ ಹಿಂದೆ ಖಾಲಿ ಜಾಗ ಇತ್ತು. ಫಸ್ಟ್ ಎಷ್ಟೋ ವರ್ಷಗಳಾದ್ಮೇಲೆ ಕ್ರಿಕೆಟ್ ಆಡೋಕೆ ಹೋಗಿದ್ದೆ. ಕಲ್ಲುಗಳಿತ್ತು. 2 ಕ್ಯಾಚ್ ಹಿಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಬಿದ್ದು ಕೈ ಇಲ್ಲಿ ಕೈಗೆ ಕಲ್ಲು ಹೊಡಿತು. ಕೈ ಫುಲ್ಲು ನೋವ್ತಿತ್ತು. ಆದರೂ ಹುಡುಗರು ಸರ್ ಏನಾಗಲ್ಲ ಬರ್ರಿ ಸರ್ ಆಡೋಣ ಅಂದ್ರೆ ಕೈ ಹಿಂಗೆ ಮಾಡ್ರಿ ಅಂದರು. ಹಿಂಗೆ ಮಾಡಿದೆ. ಒಂದೇ ಕೈಲಿ ಆಡಿದೆ, ಬ್ಯಾಟಿಂಗ್ ಆಡಿದೆ. ಆಲ್ಮೋಸ್ಟ್ 1 ತಾಸು ಆಡಿದೆ. ಆಮೇಲೆ ಆಡೋಕ್ಕಲ್ಲಿ ನೀವು ಆಡ್ಕೊಳ್ರಿ ಅಂತ ಹೋದೆ. ಕೈ ನೋವು ಜಾಸ್ತಿ ಆಯಿತು. ಹೋಗಿ ಚೆಕ್ ಮಾಡಿದ್ರೆ ಒಂದು ಸ್ವಲ್ಪ ಲಿಗಮೆಂಟ್ ಟೇರ್ ಒಂದು ಸ್ವಲ್ಪ ಇಲ್ಲಿ ಫ್ರ್ಯಾಕ್ಚರ್ ಆದಂಗೆ ಆಗಿತ್ತು. ಬೇಕು ಅಂದರು. POP ಹಾಕಿದ್ರು. ಒಂದು ವಾರ ದಿನ ಕೈ ಹಿಂಗೆ ಹಿಡ್ಕೊಂಡಿದ್ದೆ. ಸೊ POP ಆನ್ ಹೀಟಿಂಗ್ ಜಿಪ್ಸಮ್ ಅಟ್ 373 Kelvin. 373 Kelvin ಇಸ್ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಅಂತ ಆದರೂ ಬರೀಬೋದು, 373 Kelvin ಅಂತ ಆದರೂ ಬರೀಬೋದು. ಹೇಳಬೇಕು ಅಂದರೆ 100 ಡಿಗ್ರಿ ಅಂತ ಬರೆಯೋಕೆ ಹೋಗ್ಬೇಡ್ರಿ, 373 Kelvin ಅಂತ ಬರೀರಿ. ಕರೆಕ್ಷನ್ ಮಾಡಬೇಕಾದ್ರೆ ಅವರು ಕೆಲ್ವಿನ್ ಬರೆದಿರ ಕನ್ವರ್ಟ್ ಮಾಡಿಕೊಂಡು ಅದೆಲ್ಲ ಚೆಕ್ ಮಾಡೋಕ್ಕೆ ಹೋಗಲ್ಲ. ಆನ್ಸರ್ ಶೀಟಲ್ಲಿ ಏನಿರುತ್ತೆ ನೋಡಿ ಮಾರ್ಕ್ಸ್ ಕೊಡ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಇಟ್ ಈಸ್ ಸೇಫರ್. 100 ಡಿಗ್ರಿ ಸೆಲ್ಸಿಯಸ್ ತಪ್ಪು ಅಲ್ಲ. ಆದರೆ ನಿಮಗೆ ಮಾರ್ಕ್ಸ್ ಈಸಿಯಾಗಿ ಹಿಂಗೆ ಹೋಗಬೇಕು ಅಂದರೆ 373 ಬರೀರಿ. 100 ಬರೋದು ತಪ್ಪಲ್ಲ. ಓಕೆ, ಸೊ ಜಿಪ್ಸಮ್. ಸೊ ಜಿಪ್ಸಮ್ ಅಂದರೆ ಏನು? ಹಿಂದೆ ನೋಡೋದಲ್ಲ. ಜಿಪ್ಸಮ್ ಈಸ್ CaSO4.2H2O ಜಿಪ್ಸಮ್. ಸೊ ಇದನ್ನು 373 ಕೆಲ್ವಿನಲ್ಲಿ ಹೀಟ್ ಮಾಡಿದ್ವಿ ಅಂದರೆ ಏನಾಗುತ್ತೆ? ವಾಟರ್ ಮಾಲಿಕ್ಯೂಲ್ ಹೀಟ್ ಮಾಡಿದ ತಕ್ಷಣ ಹೌದು ವಾಟರ್ ಎವಾಪ್ರೇಟ್ ಆಗುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ ಬಿಕಮ್ಸ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಫುಲ್ಲು ಹೋಗಿಲ್ಲ, ಹೆಮಿ. ಸೊ ಹೆಮಿ ಅಂದರೆ ಒಂದು ಸ್ವಲ್ಪ ಇದೆ. ಎಷ್ಟಿದೆಯಪ್ಪ? ಬರೀ ಅರ್ಧ ಮಾಲಿಕ್ಯೂಲ್ ಇದೆ. ಅರ್ಧ ಮಾಲಿಕ್ಯೂಲ್. ಇಸ್ ಇಟ್ ಪಾಸಿಬಲ್? ಇದು ಕ್ವಶನ್ ಬರಬಹುದು. ಸೊ ಇಸ್ ಇಟ್ ಪಾಸಿಬಲ್ ಟು ಹ್ಯಾವ್ ಹಾಫ್ ವಾಟರ್ ಮಾಲಿಕ್ಯೂಲ್? ವಾಟರ್ ಮಾಲಿಕ್ಯೂಲ್ನ ಅರ್ಧ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಆದರೂ ಇಲ್ಲಿ ಬರೆದಿದ್ದೀವಿ. ಆದ್ರೂ CaSO4.half H2O. What is this? Vankai pulse. So this is POP, plaster of Paris. So CaSO4.half H2O is plaster of Paris, but it is having half water molecule. ಯಾಕೆ ಅಂದರೆ, so this is not possible, but ಎರಡು POP. ಸೊ ಒಂದು
2. ಸೊ 2 ಏನು ಮಾಡ್ತಿದೆ, ಈಸ್ ಶೇರಿಂಗ್ 1 ವಾಟರ್ ಮಾಲಿಕ್ಯೂಲ್. ಸೊ CaSO4, okay. So this 2 CaSO4 is sharing 1 water molecule. That is the representation. Example ಕೇಳಬಹುದು. Okay. So 2 molecule, 2 CaSO4 is sharing 1 water molecule. Example ಕೇಳಿದ್ರೆ. Okay. ಸೊ POP ಏನಿರುತ್ತೆ, ಹೆಮಿಹೈಡ್ರೇಟ್ ಇರುತ್ತೆ. ಸೊ ಅದಕ್ಕೆ POPನ ವಾಟರ್ ಸೀಲ್ಡ್ ಅಂದರೆ ವಾಟರ್ ಪ್ರೂಫ್ ಕಂಟೈನರಲ್ಲಿ ಸೀಲ್ ಮಾಡಿಟ್ಟಿರ್ತಾರೆ. ಸೊ ದಟ್ ವಾಟರ್ ಮಾಯಿಶ್ಚರ್ ಆಯಿತು, ಇನ್ನೊಂದಾಯಿತು, ಅದಕ್ಕೆ ತಾಕಬಾರ್ದು. ಸೊ ಏನಾಗುತ್ತೆ, ಏನಾದರೂ ನೀರು ಬಂತು, ಮಾಯಿಶ್ಚರ್ ಬಂತು ಅಂದರೆ ಏನಾಗುತ್ತೆ, ಏನೂ ಆಗಲ್ಲ. ವಾಟರ್ ಜೊತೆ ರಿಯಾಕ್ಟ್ ಆಗಿ ಮತ್ತು ನಿಮಗೆ ಜಿಪ್ಸಮ್ ಆಗುತ್ತೆ. ಸೊ ಜಿಪ್ಸಮ್, ಸೊ ವಾಟರ್ ಜೊತೆ ರಿಯಾಕ್ಟ್ ಆದರೆ ಮತ್ತೆ ಏನಾಗುತ್ತೆ, ಜಿಪ್ಸಮ್ ಆಗುತ್ತೆ, ವಿಚ್ ಇಸ್ ಹಾರ್ಡ್. ಸೊ ಅದಕ್ಕೆ POP ನೀರಲ್ಲಿ ಕಲಸಿ ಒಂದು ಸ್ವಲ್ಪ ಹಾಕಿದ್ರು, ಕೈ ಹಾಕಿದ್ರು, ಅಥವಾ ಈಗ ಗಣೇಶ ಹಬ್ಬ ಬರ್ತಿದೆ, ಸೊ ಗಣೇಶ ಹಾಕಿದ್ರು ಅಂದರೆ ಏನಾಗುತ್ತೆ, ಸ್ವಲ್ಪ ಟೈಮ್ ಬಿಟ್ವಿ ಅಂದರೆ ಹಾರ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ವಾಟರ್ ಪ್ರೂಫ್ ಕಂಟೈನರಲ್ಲಿ ಸ್ಟೋರ್ ಮಾಡ್ತಾರೆ. ಗೊತ್ತಾಯ್ತಲ್ಲ, ಮುಗೀತಲ್ಲ, ಅಷ್ಟೇ ಸಾಲ್ಟ್ಸ್. ಸೊ ನೆಕ್ಸ್ಟಲ್ಲಿ ಏನಿದೆ, ಯೂಸಸ್ಸಾ, ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸು, ಮೇಕಿಂಗ್ ಟಾಯ್ಸು, ಡೆಕೋರೇಷನ್ಗೆ, ಸರ್ಫೇಸ್ ಸ್ಮೂತು. ಸೊ POPಯಲ್ಲೆಲ್ಲ ಸೀಲಿಂಗಲ್ಲಿ ಹಾಕಿರೋದು ನೋಡಿರ್ತೀರ, ಅಥವಾ ಈಗ ನಮ್ಮದ್ರಲ್ಲೂ ನಮ್ಮ ಆಫೀಸು ಸುತ್ತಲೂ POPಯಿಂದ ವಾಲ್ಸ್ ಮಾಡಿದ್ದೀವಿ. ಯಾಕಂದರೆ ಈಸಿ, ಆ್ಯಂಡ್ ನಾವು ಸಿಮೆಂಟ್ ಯೂಸ್ ಮಾಡಬೇಕು ಅಂದರೆ ಕಾಸ್ಟ್ ಜಾಸ್ತಿ, ಆ್ಯಂಡ್ ಏನೋ ಬೇಕು ಬೇಡ ನಮಗೆ ತೆಗಿಬೇಕು ಅಂದರೆ ಆರಾಮಾಗಿ ರಿಮೂವ್ ಮಾಡ್ಬೋದು. ಸೊ ಸ್ಮೂತ್, ಸಿಮೆಂಟ್ಗಿಂತ ಇನ್ನೂ ಸ್ಮೂತ್ ಆಗುತ್ತೆ, ಸ್ಮೂತೇ ಬಟ್ ಹೇಳಿದ್ದು. ಸೊ ಫಾಲ್ ಸೀಲಿಂಗ್ ಅಂತ ಸೊ POP ಯೂಸ್ ಮಾಡಿರ್ತಾರೆ. ಓಕೆ, ಕ್ವಶನ್ಸ್ ಏನಿದೆ ಇನ್ನೊಂದು ವಿಡಿಯೋ ಮಾಡೋಣ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.